ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದಿದ್ಯಾ. ಚೆನ್ನಾಗಿದೆ ಕಣೆ, ಹೊಸ ಜೋಡಿಗೆ ಮಾತಾಡೋಕೇನ್ ಬರಾನ? ಅದು ನಿಜ ಬಿಡು, ನಿನ್ನಂತ ಮಿಡಿಲ್ ಕ್ಲಾಸ್ಗೆ ಮಾತಾಡೋಕ್ಕೂ ಬರವೇ ಇರುತ್ತೆ ಎಂದವನು ತಕ್ಷಣ ಬ್ರೇಕ್ ಒತ್ತಿದ. ಅವನ್ ಯಾರೋ ಓಡೋಡಿ ಬಂದು ವಿರಾಜ್ ಕಾರ್ ಬೋನಟ್ಗೆ ಗುದ್ದಿ ಬಿಟ್ಟಿದ್ದ. ತಕ್ಷಣ ಕಾರ್ ಇಳಿದ ವಿರಾಜ್ ಅವನೊಬ್ಬ ಕಳ್ಳ ಎನ್ನುವ ಹಾಗೆ ಹಿಡಿದು ಮೇಲೆಳಿಸಿದರೆ ಕಾರ್ ಇಳಿಯುವ ಸಿರಿ ಕಾರ್ ಚಕ್ರದ ಬಳಿ ಬಿದ್ದಿದ್ದ ಕರಿಮಣಿ ಕೆಂಪು ಹವಳದ ಜೊತೆಗೆ ಕಟ್ಟಲು ತಯಾರಿದ್ದ ಮಾಂಗಲ್ಯವನ್ನು ನೋಡ್ತಾಳೆ. ತಾಳಿ ಎಂದು ಕೈಗೆತ್ತಿಕೊಂಡು ಸೀರೆ ಸೆರಗಲ್ಲಿ ಒರೆಸಿ ಕಣ್ಣಿಗೊತ್ತಿಕೊಂಡಾಗ ಅಜ್ಜಿ ಕೂಡ ಕಾರ್ ಇಳಿದು ತಾಳಿ ಸಿಕ್ಕಿದ್ದು ಕಂಡು ಬೆರಗಾದ್ರು. ಅಲ್ಲಿನ ಜನರು ಓಡೋಡಿ ಬಂದಿದ್ದಲ್ದೆ ಆ ಕಳ್ಳನನ್ನು ಹೊಡೆಯುವಂತೆ ಮುಂದಾದಾಗ ವಿರಾಜ್ ಅಡ್ಡ ಬಂದು, ಒಂದ್ ನಿಮಿಷ, ಈಗ ಇವನಿಗೆ ಹೊಡೆದು ಬಡ್ದು ಮಾಡಿದ್ರೆ ಏನ್ ಲಾಭ? ಇವನು ಏನೇನ್ ಕಳ್ತನ ಮಾಡಿದಾನೆ ಅಂತ ಕೇಳೋಣ ಎಂದು ಆತನ ಕಡೆ ನೋಡಿ, ಹೇ, ಏನ್ ಕಳ್ತನ ಮಾಡಿದ್ಯೋ ಇಡಿಯಟ್? ಕೈ ಕಾಲು ನೆಟ್ಗಿದ್ರು ಕಳ್ತನ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ಎಂದು ಉಗಿದಾಗ ಆತ ಕಣ್ಣೀರಾಕುತ್ತಾ, ಏನ್ ಮಾಡ್ಲಿ ಸರ್, ಡಿಗ್ರಿ ಮಾಡಿದ್ದೀನಿ, ಕೆಲಸ ಕೊಡಿ ಅಂತ ಎಲ್ಲ ಕಡೆ ಬೇಲಾಡ್ದೆ, ಎಲ್ಲೂ ಕೆಲಸ ಕೊಡಲಿಲ್ಲ. ಯಾಕಂದರೆ ನಾನು ಮಾಡಿರೋ ಡಿಗ್ರಿ ಕನ್ನಡ ಮೀಡಿಯಂ ಅಂತ. ಅಪ್ಪ ಇಲ್ಲ, ಅಮ್ಮ ಹಾಸಿಗೆ ಹಿಡ್ತಿದ್ದಾಳೆ. ಹೋಟೆಲ್ನಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತೀನಿ. ಆದರೆ ಅಮ್ಮನಿಗೆ ಮೆಡಿಸಿನ್ ತರೋಕ್ಕೂ ಹಣ ಸಾಲ್ತಿಲ್ಲ. ಎಲ್ಲರ ಬಳಿ ಸಾಲ ಕೇಳಿದೆ. ಹಗಲು ರಾತ್ರಿ ಚಾಕರಿ ಮಾಡ್ತೀನಿ ಅಂದೆ, ಆದರೆ ಏನೂ ಪ್ರಯೋಜನ ಆಗ್ತಿಲ್ಲ. ಎಲ್ಲರೂ ನಾಯಿ ರೀತಿ ಕಂಡು ದೂರ ತಳ್ಳಿದ್ರು. ಅಮ್ಮನಿಗೆ ಹುಷಾರಿಲ್ಲ ಸರ್, ಮೆಡಿಸಿನ್ ಕೊಡಿಸ್ಬೇಕು, ಇಲ್ಲ ನಾನು ಅನಾಥ ಆಗ್ಬಿಡ್ತೀನಿ. ಅದಕ್ಕೆ ಏನು ಮಾಡೋದೋ ಗೊತ್ತಾಗದೆ ಸೀತಾರಾಮ ದೇವಸ್ಥಾನಕ್ಕೆ ಬಂದು ಅಳ್ತಾ ಕೂತಿದ್ದೆ. ಹಾಗಿಲ್ಲಿ 101 ಮದುವೆ ನಡೀತಾ ಇದೆ. ಈ ಬ್ಯಾಗಲ್ಲಿ ತಾಳಿ ಇದ್ದಾವೆ, ಅವನನ್ನು ಕಳಶಕ್ಕೆ ಇಡಿ ಅಂತ ಹೇಳ್ತಿದ್ದ ಮಾತುಗಳು ಕೇಳಿಸ್ತು. ಬಂಗಾರದ ತಾಳಿಗಳಾದ ಕಾರಣ ಬ್ಯಾಗನ್ನೇ ಕಳ್ತನ ಮಾಡಿಬಿಟ್ಟೆ ಸರ್ ಎಂದು ಬಿಕ್ಕಿ ಅತ್ತ. ಇದು ತಪ್ಪು ಅಂತ ಗೊತ್ತಿದ್ರು ಈ ಕೆಲಸಕ್ಕೆ ಕೈ ಹಾಕ್ಬಿಟ್ಟೆ ಸರ್ ಎಂದು ರೋದನೆ ತೋರುವಾಗ ಜನರೆಲ್ಲ ಅದಕ್ಕೆ ತಾಳಿ ಕದ್ದು ಮಹಾಪಾಪ ಮಾಡ್ತೇನೋ ಎಂದು ಬೈಯಲು ಶುರು ಮಾಡಿದ್ರು. ಆ ಹುಡುಗ ಸುಮ್ಮನೆ ತಲೆ ತಗ್ಗಿಸಿ ನಿಂತು ಬಿಟ್ಟ. ಈ ರೀತಿ ಮಹಾಪಾಪ ಮಾಡಿದ್ರೆ ನಿಮ್ಮಮ್ಮ ಉಳಿತಾರೇನೋ ಎಂದು ಯಾರೋ ಪ್ರಶ್ನೆ ಮಾಡಿದಾಗ ವಿರಾಜ್ಗೆ ಕೋಪವೇ ಬಂದಿತ್ತು. ಇಲ್ಲ, ಈ ಮದ್ವೆಗೆ ಬಂದು ಎಲ್ಲರ ತಲೆ ಮೇಲೆ ಅಕ್ಷತೆ ಹಾಕಿ ಊಟ ಮಾಡ್ಕೊಂಡು ಹೋದ್ರೆ ಅವ್ರ ಅಮ್ಮ ಉಳಿತಾರಂತೆ ಎಂದು ಬೈದನು. ಮತ್ತೆ ತಪ್ಪಲ್ವಾ ಸರ್ ಅವ್ನು ಮಾಡಿದ್ದು ಎಂದು ಪ್ರಶ್ನೆ ಮಾಡುವಾಗ, ತಪ್ಪೇ, ಆದರೆ ಯಾಕೆ ಮಾಡ್ದ? ಈ ಮದ್ವೆಗೆ ತಾಳಿ ಇಲ್ಲ ಅಂದರೆ ಬೇರೆ ತಾಳಿ ತಂದು ಮದುವೆ ಮಾಡಿಸ್ತಾರೆ. ನನ್ನಮ್ಮ ಹೋದರೆ ಬೇರೆ ಅಮ್ಮ ಆ ಜಾಗ ತುಂಬೋಕ್ಕಾಗಲ್ಲ ಅಂತ ತಾನೇ? ಜಗತ್ತಲ್ಲಿ ಯಾರು ಯಾವ ಜಾಗ ಬೇಕಾದರೂ ತುಂಬಬಹುದು, ತಾಯಿ ಜಾಗ ತುಂಬೋದು ತುಂಬ ಕಷ್ಟ, ಅಸಾಧ್ಯ. ಅವರನ್ನು ಕಳ್ಕೊಂಡಿರೋರಿಗೆ ಗೊತ್ತು ಆ ತಾಯಿಗಿರೋ ತಾಕತ್ತು ಎಂದವನಿಗೆ ಅವನ ತಾಯಿ ನೆನಪಾಗಿದ್ರು ಏನೋ. ಇವನಿಗೆ ಯಾರಾದರೂ ತಮ್ಮ ಕೈಲಾದ ಸಹಾಯ ಮಾಡಿದರೆ ಅವನ್ಯಾಕೆ ಕಳ್ತನ ಮಾಡ್ತಿದ್ದ? ನಿಮ್ಮ ಬಳಿ ಬಂದು ಅಣ್ಣ ಅಕ್ಕ ನನ್ನ ಅಮ್ಮನಿಗೆ ಸಹಾಯ ಮಾಡಿ ಅಂತ ಇಡೀ ಊರ ಮುಂದೆ ಬೇಲಾಡಿದಾಗ ನೀವು ಕರುಣೆ ತೋರಿಸಿದ್ರೆ ಅವನ್ಯಾಕೆ ನಿಮ್ಮನೆ ಮದುವೆನ ಈ ದಿನ ಈ ಕೆಲಸ ಮಾಡ್ತಿದ್ದ ಎಂದು ಬೈದವನು ಆ ಹುಡುಗನ ಕಡೆ ನೋಡಿ ತನ್ನ ವಿಸಿಟಿಂಗ್ ಕಾರ್ಡ್ ನೀಡಿ, ನಾಡಿದ್ದು ಕಾಂಟ್ಯಾಕ್ಟ್ ಮಾಡು, ನಿನಗೆ ಕೆಲಸ ನಾನು ಕೊಡ್ತೀನಿ ಎಂದು ನಿನ್ನ ತಾಯಿನ ನೋಡಬೇಕು ಎಂದ. ತುಂಬ ಥ್ಯಾಂಕ್ಸ್ ಸರ್ ಎಂದು ಆ ವಿಸಿಟಿಂಗ್ ಕಾರ್ಡ್ನ ಕಣ್ಣಿಗೊತ್ತಿಕೊಂಡನು ಆ ಹುಡುಗ. ವಿರಾಜ್ ಸಿಂಹಾದ್ರಿ ಕಣ್ಣಲ್ಲಿ ಪರಿಶೀಲನೆ ಮಾಡದೆ ಏನು ನಂಬಲ್ಲ, ನನಗೆ ನಿನ್ನ ತಾಯಿನ ನೋಡಬೇಕು ಎಂದಾಗ, ಬನ್ನಿ ಸರ್ ಎಂದು ದೇವಸ್ಥಾನದ ಮೂಲೆ ಸೊರಗೋಗಿದ್ದ ತಾಯಿಯನ್ನು ತೋರಿಸಿದ. ಕೆಮ್ಮಲು ಶಕ್ತಿ ಇಲ್ಲ ಅವಳಿಗೆ. ಮಗನನ್ನ ನೋಡಿ, ಮಗ, ಯಾರಪ್ಪ ಇವರು ಎಂದು ಮೆತ್ತಗೆ ಕೇಳಿದ್ಲು. ಅಮ್ಮ, ನನಗೆ ಕೆಲಸ ಸಿಕ್ತು, ಇವ್ರ ಕೆಲಸ ಕೊಟ್ಟ ದೇವರು ಎಂದು ವಿರಾಜ್ ಕಡೆ ಕೈ ಮಾಡಿ ತೋರಿಸಿದ ಆ ಹುಡುಗ. ಆ ತಾಯಿಗೆ ಎಷ್ಟು ಖುಷಿಯಾಯಿತು ಅಂದರೆ ಮಂಜಾದ ಕಣ್ಣಲ್ಲೇ ಸೂಕ್ಷ್ಮವಾಗಿ ಗಮನಿಸಿ, ಆ ರಾಮಪ್ಪ ನಿನ್ನ ಚೆನ್ನಾಗಿಡ್ಲಪ್ಪ ಎಂದು ಆಶೀರ್ವಾದಿಸಿದಳು. ವಿರಾಜ್ಗೆ ಆ ತಾಯಿನ ಆ ರೀತಿ ನೋಡಿ ಬೇಸರವಾಯಿತು. ಹೆಚ್ಚು ಮಾತನಾಡಲಾಗದೆ ಒಂದಷ್ಟು ಹಣ ಕೊಟ್ಟು, ನಾಡಿದ್ದು ಬಾ ಎಂದು ಪಕ್ಕ ಬಂದ್ಬಿಟ್ಟ. ಅಲ್ಲಿದ್ದವರಿಗೆಲ್ಲ ಆ ತಾಯಿ ಪರಿಸ್ಥಿತಿ ಕಂಡು ಬೇಸರವಾಯಿತು. ತಕ್ಷಣ ಮಾಂಗಲ್ಯ ಚೀಲವನ್ನು ಪುರೋಹಿತರಿಗೆ ಕೊಟ್ಟು, ಮಣೋರಿ ನಡಿ ಎಂದ. ಆ ತಾಳಿಯನ್ನು ಪ್ರತಿ ಕಲಶಕ್ಕೂ ಇಡಲು ಆರಂಭಿಸಿದರು ಅಲ್ಲಿದ್ದ ಶಿಷ್ಯರು. ಕಮಲಮ್ಮ ಎನ್ನುವ ಪರಿಚಿತರ ಅರ್ಚಕರ ಧ್ವನಿ ಕೇಳಿಸಿತು. ಯಾರೆಂದು ನೋಡಿದ ಅಜ್ಜಿಯ ಕಣ್ಣು ಅರಳಿತು. ರಾಯರ ಗುಡಿಯ ಪಂಡಿತರು ಅಲ್ಲಿದ್ರು. 101 ಮದುವೆ ನಡೆಸುತ್ತಿರುವ MLA ಜೊತೆಗೆ ಬಂದಿದ್ರು. ಗುರುಗಳೇ, ನೀವಾ? ನಿನ್ನೆ ಗುಡಿಗೆ ಬಂದಿದ್ದೆ, ನೀವಿರಲಿಲ್ಲ ಎಂದಾಗ
ಇಲ್ಲಿ ಸಾಮೂಹಿಕ ಮದುವೆ ನೆರವೇರಿಸ್ಬೇಕಿತ್ತು. ಅದಕ್ಕೆ ಬಂದಿದ್ದೆ ಅಮ್ಮ. ಏನಾಗಬೇಕಿತ್ತು? ನನಗೆ ಕರೆ ಮಾಡಿ ಬರೋದಲ್ವಾ ಎಂದವರು ಸಿರಿ ಹಾಗೂ ವಿರಾಜ್ ಕಡೆ ನೋಡಿದ್ರು. ಅವರಿಗೂ ಎಲ್ಲ ವಿಚಾರ ಗೊತ್ತಿತ್ತು. MLAಗೂ ವಿರಾಜ್ ಪರಿಚಯ ಇತ್ತು. ಅವನನ್ನು ನೋಡಿ, ವಿರಾಜ್ ಸಿಂಹಾದ್ರಿ, ನೀವು ನಮ್ಮ ಸಾಮೂಹಿಕ ಕಲ್ಯಾಣೋತ್ಸವದಲ್ಲಿರೋದು ತುಂಬ ಖುಷಿ ವಿಚಾರ ಎಂದು ಮಾತಾಡಿಸಿದಾಗ, ಸಾರಿ, ನಾನಿಂಥ ಪೊಲಿಟಿಕಲ್ ಸುದ್ದಿಗೆ ಉಪ್ಪು ಖಾರ ಹಾಕಲ್ಲ ಎಂದು ಖಾರವಾಗಿ ಉತ್ತರಿಸುವ ವಿರಾಜ್, ನಡೀರಿ ಲೇಟ್ ಆಯಿತು ಎಂದು ಗಡಿಬಿಡಿ ಮಾಡ್ತಾನೆ. ಅಜ್ಜಿಗೆ ಅವರ ಮನೆತನದ ಬಗ್ಗೆ ಗೊತ್ತಿರೋ ಗುರುಗಳ ಬಳಿ ಎಲ್ಲ ವಿಚಾರ ಹೇಳಿ ಪರಿಹಾರ ಕೇಳುವ ಮನಸ್ಸು. 1 ನಿಮಿಷ ರಾಜ ಎಂದವರು, ನಿಮ್ಮ ಶಿಷ್ಯಂದಿರು ಇದ್ರು, ಸಿರಿಗೆ ಮಾಂಗಲ್ಯ ದೋಷ ಅಂದರು. 3 ತಿಂಗಳು ಕಾಯಬೇಕು ತಾಳಿ ಕಟ್ಸೋಕೆ ಅಂತ ಹೇಳಿದ್ರು. ಗುರುಗಳೇ, ಮನ್ಸಿಗೆ ನೆಮ್ಮದಿನೇ ಇಲ್ಲ, ಪರಿಹಾರ ಬೇಕಿತ್ತು ಎಂದರು ಅಜ್ಜಿ ಮೆತ್ತಗೆ. ತಕ್ಷಣ ಸಿರಿ ಅವರ ಪಾದ ಮುಟ್ಟಿ ನಮಸ್ಕರಿಸಿದ್ಲು. ಅವಳ ಕೈಗಳು ಅವರ ಪಾದ ಮುಟ್ಟಿದ ಕೂಡಲೇ ಅವರಿಗೆ ಯಾವ ಮಾಂಗಲ್ಯ ದೋಷವಿಲ್ಲ ಎಂದು ತಿಳಿಯಿತು. ಏನು, ಈ ಹುಡುಗಿಗೆ 3 ತಿಂಗಳು ದೋಷನಾ? ಯಾರು ಹೇಳಿದ್ದು ಆ ರೀತಿ? ನನ್ನ ಶಿಷ್ಯಂದ್ರ ಎಂದು ಆಶ್ಚರ್ಯಕರವಾಗಿ ನೋಡಿದ್ರು. ಹಾಗೆ ನೋಡಿದವರು, ಈ ಹುಡುಗಿಗೆ ಮಾಂಗಲ್ಯ ದೋಷವಿಲ್ಲ ಕಮಲಮ್ಮ, ಮಾಂಗಲ್ಯವೇ ಇವಳನ್ನ ಹುಡುಗಿ ಬಂದಿದೆ ಎಂದು ಅವರು ಹೇಳುವಾಗ, ಗುರುಗಳೇ, ದಯಮಾಡಿ ಈಗಾಗುವ ಅಪಶಕುನಕ್ಕೆ ಕ್ಷಮೆ ಇರಲಿ. ಅದು ನನ್ನ ಮಗಳು ಯಾರನ್ನೋ ಪ್ರೀತಿಸ್ತಿದ್ಲು. ಬಲವಂತವಾಗಿ ಮದುವೆ ಮಾಡಬೇಕು ಅಂದ್ಕೊಂಡ್ವಿ, ಆದರೆ ಓಡೋಗಿದ್ದಾಳೆ. ಈಗ 101 ಮದುವೆ ಬದಲು 100 ಆಗುತ್ತೆ. ಇದು ಅಪಶಕುನ ಅಲ್ವಾ, ಕ್ಷಮಿಸಿ ಎಂದು ಬೇಸರಪಟ್ಟ ತಂದೆ ತಾಯಿ ನುಡಿದಾಗ, ಇಲ್ಲಿ 101 ಮದುವೆಯೇ ನಡೆಯುತ್ತೆ. ಈ ಕಲಶದ ತಾಳಿ ಸಿರಿಕೋಳಿಗೆ ಸೇರಬೇಕಿರುವಾಗ ನಿಮ್ಮ ಮಗಳು ಇಲ್ಲಿ ಯಾಕಿರ್ತಾಳೆ ಎಂದರು ಗುರುಗಳು. ತಕ್ಷಣ ಸಿರಿಗೆ ಅಚ್ಚರಿಯಾಯಿತು. ವಿರಾಜ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ವಾಟ್, ನೆನ್ನೆ ನಿಮ್ಮ ಶಿಷ್ಯಂದ್ರು ಏನೋ ದೋಷ ಬುಲ್ಶಿಟ್ ಅಂದರು, ಮತ್ತು ನೀವು ಈಗ ಈ ರೀತಿ ಸಾಮೂಹಿಕವಾಗಿ ಮದುವೆ ಮಾಡಿಸೋ ಜಾಗದಲ್ಲಿ ನಮ್ಮ ಮದುವೆ ಅಂತಿದ್ದೀರ. ಸಾಕಾಯಿತು ನನಗೆ. ಹೇ, ಏನೋ ಮುಖ ನೋಡ್ತಾ ಇದೆಯಾ, ನಡಿಯೇ ಎಂದು ಸಿರಿ ಕೈ ಹಿಡಿದೆಳೆದಾಗ ಅವಳಿಗೆ ಹೋಗೋ ಮನಸ್ಸೇ ಇಲ್ಲ. ವಿರಾಜ್, ಸಿರಿಗೆ ಮಾಂಗಲ್ಯ ದೋಷವಿತ್ತು, ಆದರೆ ದೋಷವಿರೋ ಆ ದಾರ ತೆರೆದು ಈ ಪವಿತ್ರವಾದ ತಾಳಿ ಕಟ್ಟಿದರೆ ಎಲ್ಲ ದೋಷ ಪರಿಹಾರ ಆಗುತ್ತೆ. ಅದಕ್ಕೆ ಎಲ್ಗೋ ಹೋಗಬೇಕಾದ ನೀವು ಸೀತಾರಾಮ ದೇವಸ್ಥಾನಕ್ಕೆ ಬಂದಿರೋದು. ಈ ತಾಳಿ ಈ ಹುಡುಗಿ ಕೈ ಸೇರಿರೋದು ಎಂದ ಗುರುಗಳು. ಯಾವತ್ತೂ ಗುಡಿ ಮೆಟ್ಟಿಲು ತುಳಿಯದ ನೀವು ದೇವಸ್ಥಾನದ ಒಳಗೆ ಬಂದಿರೋದು ಸಹ ಇದೇ ಕಾರಣಕ್ಕೆ. ಮುಹೂರ್ತ ಮೀರುವ ಮುಂಚೆ ಮದುವೆ ಆಗಲಿ ಎಂದು ಗುರುಗಳು ಹೇಳುವಾಗ ವಿರಾಜ್ಗೆ ಮದುವೆ ಆಗೋ ಮನಸ್ಸೇ ಇಲ್ಲ. ಅದರಲ್ಲೂ ಅವನ ಸ್ಟೇಟಸ್ಗೆ ಈ ರೀತಿ ಸಾಮೂಹಿಕ ಮದುವೆನಾ ಎಂಬುವ ಬಿಗುಮಾನ ಅಡ್ಡವಾಗಿತ್ತು. ವಿರಾಜ್ ಸರ್, ನನ್ನ ಮನಸ್ಸಿಗೆ ತಾಳಿ ಇಲ್ಲ ಅಂತ ತುಂಬ ನೋವಿದೆ. ದಯಮಾಡಿ ಈ ಗುಡಿಯಲ್ಲೇ ತಾಳಿ ಕಟ್ಟಿ ಸರ್, ನಿಮ್ಮ ಕೈ ಮುಗಿದು ಕೇಳ್ತೀನಿ. ನನಗೆ ಈ ದಾರ ನಿಜಕ್ಕೂ ಹಿಂಸೆ ನೀಡ್ತಿದೆ. ಇದನ್ನು ನೀವೇ ತೆರೆದು ಆ ತಾಳಿ ಕಟ್ಟಿ ಸರ್. ಮತ್ತಾವತ್ತೂ ನಿಮ್ಮ ನಿರ್ಧಾರ ಮೀರು ಆಸೆ ಪಡಲ್ಲ ನಾನು ಎಂದು ಕಣ್ತುಂಬಿಕೊಂಡು ಕೇಳ್ಕೊಂಡಾಗ, ರಾಜ, ಆಗೋದೆಲ್ಲ ಒಳ್ಳೆಯದಕ್ಕೆ ಕಣೋ, ಕಟ್ಟಪ್ಪ ತಾಳಿ ಎಂದು ಅಜ್ಜಿ ಕೂಡ ತಿಳಿ ಹೇಳಲು, ಮದುವೆ ಕೂಡ ನಿನ್ನ ಮಿಡಲ್ ಕ್ಲಾಸ್ ಲೆವೆಲ್ನಲ್ಲೇ ಮುಗಿಸ್ಕೋತಿದ್ಯಲ್ಲೇ, ನನ್ನ ಯಾವ ಜನ್ಮದ ಕರ್ಮನೋ ಏನೋ, ಈಗ ನಿನ್ನಾಟ ನಡೆಸು, ಆಮೇಲಿದೆ ನಿನಗೆ ಎಂದು ಗೊಣಗುತ್ತಲೇ ಸಿರಿ ಕೋಳಲಿದ್ದ ಬಟ್ಟೆ ತೆರೆಯಲು ಮುಂದಾದ. ಅಲ್ಲಿದ್ದ ನವಜೋಡಿಗಳು ಸಹ ತಮ್ಮ ಜಾಗದಲ್ಲಿ ನಿಂತರು. ಎದುರು ಗಟ್ಟಿಮೇಳ ಎಂದು ಕೂಗಿದಾಗ ಗಟ್ಟಿಮೇಳ ಮೊಳಗಿತು. ಶ್ರೀರಾಮನ ಸನ್ನಿಧಾನದಲ್ಲಿ ಅವರನ್ನೇ ಹುಡುಕಿ ಬಂದ ತಾಳಿಯನ್ನು ಸಿರಿಕೋಳಿಗೆ ಕಟ್ತಾನೆ ವಿರಾಜ್. 3 ಗಂಟಿನ ಜೊತೆಗೆ ಹೊಸ ನಂಟು ಬೆಳೆಸಿಕೊಳ್ತಾನೆ ಹುಡುಗ. ಅವಳಿಗಂತೂ ಒಂದು ಕ್ಷಣ ಇವೆಲ್ಲ ಕನಸ ಎನ್ನುವಂತೆ ಭಾಸವಾಗಿತ್ತು. ಆದರೂ ಸತ್ಯವೇ ಎಂದರಿತವಳಿಗೆ ನೆಮ್ಮದಿ. 101 ಮದುವೆ ಸಮಾರಂಭದಲ್ಲಿ 101ನೇ ಜೋಡಿಯಾಗಿ ಸಿರಿ ವಿರಾಜ್ ಸೀತಾರಾಮನ ಆಶೀರ್ವಾದದ ಜೊತೆಗೆ ಬೃಂದಾವನದ ಮುಂದೆಯೇ ರಾಯರ ಅನುಗ್ರಹದ ಜೊತೆಯೇ ಮರು ಮದುವೆ ಮುಗಿಸಿಕೊಂಡಿದ್ರು ಜೋಡಿ. ಆ ಊರಿನ ಜನರೆಲ್ಲ ಅಕ್ಷತೆ ಹಾಕುವುದರ ಮೂಲಕ ತಮ್ಮ ಆಶೀರ್ವಾದ ಸಲ್ಲಿಸಿದ್ರು. ಅಜ್ಜಿ ಪಾದಕ್ಕೆ ಬಿದ್ದು ಆಶೀರ್ವಾದ ಪಡೆದ್ರು. MLA ತಾನು ಮಾಡುವ ಕೆಲಸಗಳನ್ನು ಸೆರೆ ಹಿಡಿಯಲು ಮೀಡಿಯಾದವರು ಬಂದಿದ್ದ ಕಾರಣ ವಿರಾಜ್ ಸಿರಿ ಮದುವೆ ಜೊತೆಗೆ ಮತ್ತಷ್ಟು ಸುದ್ದಿಯಾದ. ಈ ಪುರೋಹಿತರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ಲು. 100 ಕಾಲ ಸುಖವಾಗಿ ಬಾಳಿ ಎಂದು ಆಶೀರ್ವಾದಿಸಿದ್ರು. ಆದರೆ ವಿರಾಜ್ ಮಾತ್ರ ನಮಗೆ ಲೇಟ್ ಆಯಿತು ಎಂದು ಅಲ್ಲಿಂದ ಕಾರ್ ಕಡೆಗೆ ಹೊರಡುತ್ತಿದ್ದವನ ಹೃದಯದಲ್ಲಿ ಅದೇನೋ ಆ ಜಾಗ ಬಿಡುವ ಮನಸ್ಸೇ ಬರ್ತಿಲ್ಲ. ಈಗ ತನ್ನವರು ಯಾರು ಅಲ್ಲಿದ್ದಾರೆ, ತನ್ನವರನ್ನ ಇಲ್ಲಿ ಬಿಟ್ಟು ಹೋಗ್ತಿದ್ದೀನಾ ಎಂಬ ಮನೋಭಾವನೆಯಿಂದ ಎಲ್ಲೆಡೆ ನೋಡಿದ. ಯಾರೂ ಕಾಣಿಸ್ಲಿಲ್ಲ. ಏನೋ ಎಂದುಕೊಂಡು ಅಲ್ಲಿಂದ ಕಾಲ್ಕಿತ್ತ.
ಅವನು ಕಾರ್ ಹತ್ತಿ ಗಾಡಿಯಲ್ಲಿ ಒಂದಷ್ಟು ದೂರ ಹೋಗೋವಾಗ ಯಾರೋ ಒಂದು ಹೆಂಗಸು ಓಡೋಡಿ ಬರ್ತಾಳೆ. ತನ್ನ ಕಾರಿದ್ದ ಜಾಗದಲ್ಲಿ ನಿಂತು ಎಲ್ಲೆಡೆ ನೋಡ್ತಾಳೆ. ಅವಳ ಮನಸ್ಸಿಗೆ ತನ್ನವರು ಯಾರೋ ಬಂದಂಥ ಅನುಭವವಾಗಿರುತ್ತೆ. ಯಾರನ್ನೋ ಹುಡುಕ್ತಿದ್ದಾಳೆ, ಆದರೆ ಅವರು ಸಿಗದೆ ಸಪ್ಪೆ ಮರೆಯಲ್ಲಿ ಅಲ್ಲೇ ಕುಸಿದು ಕೂರ್ತಾಳೆ. ಇತ್ತ ಟಿವಿಯಲ್ಲಿ ಸಿರಿ ವಿರಾಜ್ ಮತ್ತೊಮ್ಮೆ ವಿಭಿನ್ನವಾಗಿ ಮದುವೆಯಾಗಿದ್ದಾರೆ ಎಂಬ ಸುದ್ದಿ ನೋಡಿ ಗಿರಿಜಾ ಅಚ್ಚರಿಯಾದ್ಲು. ಹೇಗೋ ತಾನು ಅಂದುಕೊಂಡ ಹಾಗೆ ಮದುವೆ ಮುಂದಕ್ಕೋಯ್ತು ಎಂದ್ಕೊಂಡು ನೆಮ್ಮದಿಯಿಂದಿದ್ಲು. ಆದರೆ ಈಗ ಅವಳ ತಲೆ ಬಿಸಿ ಆಯಿತು. ತನ್ನ ಕೋಳಲ್ಲಿದ್ದ ಮಾಂಗಲ್ಯ ನೋಡ್ಕೊಂಡು ಮನಸ್ಸಲ್ಲೇ, ರಾಯರೇ, ನೀವು ನನ್ನ ನೋವಿಗೆ ಅಂತೂ ಇಂತೂ ಪರಿಹಾರ ನೀಡಿದ್ರೆ ಈಗ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಗೊತ್ತಾ. ನಿಮಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ಧನ್ಯವಾದ ಎಂದ್ಕೊಂಡು ಸಡಗರ ಪಡುವಾಗ ತನ್ನವರು ಯಾರನ್ನೋ ಕಳೆದುಕೊಂಡು ಅಥವಾ ಬಿಟ್ಟು ಬರುತ್ತಿರುವ ಭಾವನೆಯಲ್ಲಿದ್ದ ಲಂಕಾಧಿಪತಿ. ಮುಂದೆ ಹಾಗಾದರೆ ಆ ಹೆಂಗಸು ಯಾರು ಗೆಸ್ ಮಾಡಿ. ಇಲ್ಲಿ ತನಕ ಬರೋಕೆ ಒಂದು ಕಾರಣ ಇದೆ. ಆ ಕಳ್ಳ ಹುಡುಗ ಸಿಗೋದ್ರಲ್ಲೂ ಒಂದು ನೆಪ ಇದೆ. ಮುಂದೆ ನಿಮಗೆ ಗೊತ್ತಾಗತ್ತೆ. ಎಂದಿನಂತೆ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.